ಸಿಗಬಹುದು. ಗೈಡೆನ್ಸ್ ವಿಚಾರಕ್ಕೆ ಬಂದಾಗ ಹನುಮಾನ್ ಗೈಡೆನ್ಸ್, ಏಪ್ರಿಲ್ ತಿಂಗಳ ಹನುಮಾನ್ ಗೈಡೆನ್ಸ್ ಏನು ಸಿಗತ್ತೆ, ಏನು ಕೊಡ್ತಾನೆ ಗೈಡೆನ್ಸ್ ಹನುಮ ನೋಡೋಣ. ಸೊ ಹನುಮ ಏನು ಕೊಡ್ತಾನೆ ಅಂದರೆ ಬಿ ಬ್ರೇವ್ ಅನ್ನುವಂಥ ಮೆಸೇಜ್ನ ಕೊಡ್ತಾ ಇದ್ದಾನೆ. ನಿಮ್ಮ ಕರೇಜ್ ಏನಿದೆ, ನಿಮ್ಮ ಇನ್ಸ್ಪಿರೇಷನ್ ಏನಿದೆ, ನೀವು ಮಾಡುವಂಥ ಕೆಲಸಗಳು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡೋ ಥರ ಇರುತ್ತೆ. ಧೈರ್ಯವಾಗಿ ನೀವು ಮುಂದೆ ಹೋಗಬೇಕು. ಹಾಗೆಯೇ ಏನು ಕೆಲಸ ಬಂದ್ರೂ ಆ ಕೆಲಸನ ನೀವು ಇದು ನನ್ನ ಕೆಲಸ, ಇದನ್ನು ಭಗವಂತ ಹನುಮಾನೇ ನಮಗೆ ವಹಿಸಿದ್ದಾನೆ, ಇದನ್ನು ನಾವು ಸರಿಯಾಗಿ ಮಾಡಿದ್ರೆ ಇದರಲ್ಲಿ ನಮಗೆ ಸರಿಯಾದ ರಿಸಲ್ಟ್ ಸಿಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ನೀವು ಮುಂದೆ ಹೋಗಬೇಕಾಗತ್ತೆ. ನಿಮಗೆ ಒಳಗಡೆ ಕೆಲವು ಫಿಯರ್ಗಳಿದೆ, ಭಯ ಇದೆ ನಿಮಗೆ. ಅಂದರೆ ಈ ಕೆಲಸವನ್ನು ನಾನು ಮಾಡಬಹುದಾ, ಮಾಡೋಕ್ಕಾಗತ್ತಾ ಇಲ್ವಾ ಅನ್ನುವಂಥ ಗೈಡೆನ್ಸ್ ಅನ್ನುವಂಥ ಭಯ ಇದೆ. ಬಟ್ ಹನುಮ ನಿಮ್ಮ ಜೊತೆಲಿದ್ದಾನೆ. ಧೈರ್ಯವಾಗಿ ಮುನ್ನುಗ್ಗೋದು ಈ ಟೈಮಲ್ಲಿ ತುಂಬ ಒಳ್ಳೆಯದು. ಇನ್ನು ರೆಮಿಡಿ ಅಂತ ಬಂದಾಗ ನಿಮ್ಮಲ್ಲಿರುವಂಥ ಒಂದು ಭಯ ಏನಿದೆ ಅದನ್ನು ಹೋಗಿಸ್ಕೊಳ್ಳೋಕ್ಕೆ, ಅಂದರೆ ಇದು ಯಾವುದೋ ಒಂದು ವಿಚಾರದಲ್ಲಿ ನನಗೆ ಭಯ ಇದೆಯಪ್ಪ, ಆ ಭಯವನ್ನು ನೀವೇ ರೆಕಗ್ನೈಸ್ ಮಾಡಬೇಕು. ಅದನ್ನು ಮನಸ್ಸಿನಿಂದ ತೆಗೆದುಹಾಕುವಂಥ ಯಾವುದಾದ್ರೂ ಒಂದು ಏನು ಹೇಳ್ತೀರಾ ರೂಢಿಯನ್ನು ನೀವು ಬೆಳೆಸ್ಕೋಬೇಕಾಗತ್ತೆ. ಈ ತಿಂಗಳಲ್ಲಿ ಈ ವಿಚಾರಕ್ಕೆ ನನಗೆ ಭಯ ಆಗುತ್ತಪ್ಪ, ಇದನ್ನು ಏನು ಮಾಡಲಿ ಅಂತ ನೀವು ತಲೆಯಲ್ಲಿ ಬಂದ ತಕ್ಷಣ ಆ ಭಯ ತೆಗೆದುಹಾಕಬೇಕು. ಅದಕ್ಕೆ ನೀವು ಪ್ರಾಕ್ಟಿಕಲಾಗಿ ಯಾವ ರೀತಿ ಅದನ್ನು ತೊಗೊಂಡು ಹೋಗ್ಬೋದು ಅನ್ನೋದ್ರ ಕಡೆ ನಿಮ್ಮ ಗಮನ ಇರೋದ್ರಿಂದ ಇನ್ನೂ ಪಾಸಿಟಿವ್ ಆಗಿ ಈ ಮಂತ್